ಸರ್ ಇದು ಯಾವ ನೀರು ಸರ್ ಇದು? ಇದು ಪೂರಾ ಸ್ಟೇಷನ್ ಗಟರ್ ನೀರ್ ಸುತ್ತ ಇದಕ್ ಬಂದಿರ್ತದ್ರಿ. ಇದು ಫುಲ್ ಅದೇ ನೀರ ಇವೆಲ್ಲ? ಕಂಪನಿ ನೀರು ಅನ್ನೋಂಥದ್ದು ಈಗ ಒಂದ್ ಅಂಶನೂ ಇಲ್ಲ, ಕಂಪನಿ ನೀರ್ ಬರೋದೂ ಇಲ್ಲ ಅದ್ರಲ್ಲಿ. ಎಲ್ಲ ಕಂಪನಿ ನೀರ್ ತೋರ್ಸಲ್ಲ ನೋಡಿದೀವಿ ನಾವು. ಎಲ್ಲಿ ಗಂಟ ಹೋಗುತ್ತೆ ಸರ್ ನೀರು? ಊರಲ್ಲಿ ಹೆಣ್ಣು ಮಠ ನಮ್ ಪೂರ ಹೊಲ ಹೆಣ್ಣು ಮಠ ಹೋಗುತ್ತೆ. ಒಂದೇನೆ ಕಂಪನಿ ನೀರ್ ಇಲ್ಲ. ಈ ಕಂಪನಿ ನೀರ್ ಹತ್ರ ಕಂಪನಿ ನೀರ್ ಬರಂಗಿಲ್ಲ ಅಲ್ಲಿ. ಗಟ್ರ ನೀರ್ ಏನ್ ಅದಲ್ರಿ ಪೂರಾ ಗಟ್ರ ನೀರ್ ಒಂದೇ ಹನಿ ಅನ್ನೋದೇನ ಕಂಪನಿ ನೀರ್ ಇಲ್ಲ. ಕಂಪನಿ ಬಂದ ಕಂಪ್ಲೇಂಟ್ ಬಹಳ ಬರುತ್ತೆ ಅದಕ್ಕೆ. ಬರುತ್ತೆ ಕರೆಕ್ಟ್. ಈಗ ಇದ್ದಿದ್ ಅನ್ನೋದ ಇಲ್ಲ ಆಯ್ತು ನೋಡ್ರಿ. ಕಂಪನಿ ನೀರ್ ಅಂತೂ ಯಾವಾಗೋ ಬರ್ತಿತ್ತು, 10 ವರ್ಷ ಮೊದ್ಲು ಬರ್ತಿತ್ತು. ಮಳೆ ಬಂದಾಗ ಬರೇ ಬರ್ತದೆ, ಸವಾಲಿ ಇಲ್ಲ. ಈಗ ಅನ್ನೋದ ಕಂಪನಿ ನೀರ್ ಅದ್ರಿ, ಕಂಪನಿ ನೀರ್ ಅಲ್ಲ ಇದು. ನಮಗ್ ಬಗೆಹರಿಲ್ಲ. ಸ್ನೇಹಿತರೆ, ನಾವು ಪ್ರೆಸೆಂಟ್ ಆಗಿ ನೋಡ್ತಾ ಇದೀವಿ ಇಲ್ಲಿ ಸ್ಟೇಷನ್ ತಾಂಡ ದಿಂದ ಆ ನೀರು, ನಾಲೆ ನೀರು ಅಲ್ಲಿಂದ ಇದ್ ನೋಡ್ಬೋದು ನೀವು. ಇದು ಫುಲ್ ನೀರ್ ಬರ್ತಾ ಇದೆ. ಸೊ ಇಲ್ಲಿ ಕಂಪನಿದು ಯಾವುದೇ ಅಂಶ ಇಲ್ಲ. ತಾಂಡದನ್ನ ಗಲೀಜ್ ನೀರ, ಬಾತ್ರೂಮ್ ನೀರೇ ರೀ. ಅದ್ರ ಸಲಕ ಇಟ್ಟೆಲ್ಲ ಪ್ರಾಬ್ಲಮ್ ಆಗ್ಲಾಗತ್ತಿದ್ರಿ ಅದು. ಸೊ ಸ್ಥಳೀಯ ನಿವಾಸಿಯವರು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಗೆ ಹೇಳ್ತಿದ್ದಾರೆ. ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಇದು ಫುಲ್ ಇವರೇ ಉಳ್ದ ಹೊಲ. ಕಂಪ್ಲೀಟ್ ಎಂಡ್ ಗಂಟ ಸೇಮ್ ಇದೇ ನೀರು ಹೋಗುತ್ತೆ. ಇದು ಮನೆಗಳಿಂದ ಹೊಲಸ್ ನೀರ್ ಬರ್ತಾ ಇರೋದು. ಮಾರ್ನಿಂಗ್ ಅಂತೂ ಫುಲ್ ಹೋಗತ್ರಿ ಇದು. ಮಾರ್ನಿಂಗ್ ಫುಲ್ ದಬಾಸ್ ಹೋಗಿರತ್ತೆ. ಈಗ ಏನದ ಮಧ್ಯಾಹ್ನ ಆಫ್ಟರ್ ಏನದ ಇದೊಂದ್ ತಿಳ್ಕೇಶನ್ ಏನದ ಈಗ ಕಮ್ಮಿ ಹೊಂಟವು ಎಲ್ಲ. ಏನೋ ಬೆಳಗ್ಗೆ ಏನದ ಫುಲ್ ದಬಾಸ್ ಇತ್ತು. ಪೂರಾ ಏನದೇನ ತಂಡದಾಗ ಬರ್ತಾ ಇತ್ತು. ಕಂಪನಿ ಅಂತೂ ಏನೂ ಇಲ್ಲ ಅಲ್ಲಿ. ಏನಾದ್ರು ತೋರ್ಸಿ ಅಲ್ಲಿ ಕಂಪನಿ ಬರೋದು ಬರಲ್ಲ. ಕಂಪನಿಗಳು ಅಲ್ಲ ಅಂತ ಅಂಶ ನಮ್ಗೆ ಇಲ್ಲಿ ಗೊತ್ತಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್.